ಕತೆ ಶೀರ್ಷಿಕೆ ಚಿಕ್ಕ ಹುಲಿಯ ಚಟಾಕಿ ಪಾಠ. ಒಂದು ಸುಂದರ ಅರಣ್ಯದಲ್ಲಿದ್ದುಕೊಂಡಿದ್ದಳು ಟಿಂಕು ಅನ್ನುವ ಚಿಕ್ಕ ಹುಲಿ. ಅವಳು ಆಟವನ್ನು ಧಾವಿಸುವುದನ್ನು ತುಂಬಾ ಇಷ್ಟಪಟ್ಟಳು. ಆದರೆ ಒಂದು ಸಮಸ್ಯೆ ಇತ್ತು. ಟಿಂಕು ಯಾವಾಗಲೂ ತನ್ನ ಗೆಳೆಯರೊಂದಿಗೆ ಜೋರಾಗಿ ಕೂಗುತ್ತಾ ಗದ್ದಲ ಮಾಡುತ್ತಾ ಇರುತ್ತಿದ್ದಳು. ಒಂದು ದಿನ ಟಿಂಕು ತನ್ನ ಸ್ನೇಹಿತರು ಚಿಕ್ಕ ಮೊಲ, ನರಿ ಮತ್ತು ಕರಡಿ ಜೊತೆ ಆಟವಾಡುತ್ತಿದ್ದಳು. ಆ ಸಮಯದಲ್ಲಿ ಒಂದು ಚಂದದ ಗಾಳಿಯೊಂದಿಗೆ ಒಂದು ಹಕ್ಕಿ ಗಾಳಿಯಲ್ಲಿ ಹಾರುತ್ತಾ ಬಂದಿತು. ಅದನ್ನು ನೋಡಿ ಎಲ್ಲರೂ ಶಾಂತವಾಗಿ ನೋಡಲು ಶುರು ಮಾಡಿದ್ರು. ಆದರೆ ಟಿಂಕು ತಕ್ಷಣ ಕೂಗಿ ಬಿಟ್ಟಳು, ಅಯ್ಯೋ ನೋಡಿ, ಹಕ್ಕಿ ಬಂತು. ಹಾಯ್ ಹಕ್ಕಿ, ಯೂವು. ಹಕ್ಕಿ ಗಾಬರಿಯಾಗಿ ಹಾರಿ ಹೋದಿತು. ಸ್ನೇಹಿತರು ನಿರಾಶೆಗೊಂಡರು. ಚಿಕ್ಕ ಮೊಲ ಹೇಳಿತು, ಟಿಂಕು, ನೀನು ಎಲ್ಲಿದ್ರೂ ಜೋರಾಗಿ ಕೂಗುತ್ತಾ ಇರುತ್ತೀಯಾ? ಎಂಥ ಶಾಂತ ಕ್ಷಣವನ್ನು ನೀನು ಬಿಟ್ಟುಕೊಡುವುದಿಲ್ಲ. ಟಿಂಕು ನಕ್ಕು ಹೇಳಿದರು, ನಾನು ಚಿಕ್ಕ ಹುಲಿ ಅಲ್ವಾ? ಹುಲಿ ಅಂದ್ರೆ ಧೈರ್ಯ, ಧ್ವನಿ, ಧೂಮ್. ಅವರ ಮಾತಿಗೆ ಪೂಜಾರಿ ನರಿ ಹೇಳಿದ, ಧೈರ್ಯ ಇದ್ದರೆ ತಲೆಯ ಶಾಂತಿಯಲ್ಲಿ ಇರಬೇಕು, ಶಬ್ದದಲ್ಲಿ ಅಲ್ಲ. ಅಂದು ರಾತ್ರಿ ಟಿಂಕು ತನ್ನ ತಾಯಿ ಜೊತೆ ಮನೆಗೆ ಹೋದಾಗ ತಾಯಿ ಕೇಳಿದರು, ಇಂದು ಏನಾದ್ರೂ ಹೊಸದು ಕಲಿತೀಯಾ? ಟಿಂಕು ತಾಯಿ ಬಳಿ ಎಲ್ಲವನ್ನೂ ಹೇಳಿದಳು. ಹೇಗೆ ಹಕ್ಕಿ ಹಾರಿ ಹೋದಿತು, ಗೆಳೆಯರು ಕೋಪಗೊಂಡರು ಮತ್ತು ತಾನು ಸ್ವಲ್ಪ ಖಿನ್ನಳಾಗಿದ್ದಳು ಎಂದು. ಅಪ್ಪನ ಮಾತು ನೆನಪಾಗಿ ಅವಳು 3ನೇ ದಿನ ತಾನೇ ಬದಲಾವಣೆಗೆ ಮುಂದಾದಳು. ಮುಂದಿನ ದಿನ ಆಟವಾಡುವಾಗ ಟಿಂಕು ಶಾಂತವಾಗಿ ಮಾತನಾಡಲು ಯತ್ನಿಸಿದಳು. ಕೂಗದಿದ್ದಳು, ಸಹಜವಾಗಿ ಮಾತನಾಡಿದಳು. ಎಲ್ಲರಿಗೂ ಆಕೆಯ ಹೊಸ ಸ್ವಭಾವ ಇಷ್ಟವಾಯಿತು. ಮೊಲ ನಗುತ್ತಾ ಹೇಳಿತು, ಅಂದಿಂದು ನಿಂಬೇಲಿ ಬದಲಾಗಿದ್ರಾ ಟಿಂಕು? ನರಿ ಕೂಡ ಹೇಳಿದರು, ಇನ್ನೆಂದೂ ನೀನು ಜೋರಾಗಿ ಕೂಗೋದಿಲ್ಲ ಎನಿಸುತ್ತಿದೆ. ಟಿಂಕು ನಕ್ಕಳು, ಹೌದು, ಈಗ ನಾನು ಧೈರ್ಯವನ್ನು ಹೊಂದಿದ್ದೇನೆ, ಶಾಂತಿಯನ್ನು ಕಲಿತೆ.